ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಬಂದು ಸೋಮವಾರದ ವಿಡಿಯೋ. ಸೋಮವಾರ ಬೆಳಗ್ಗೆ 11 ಗಂಟೆ ಆಗಿದೆ ಇವಾಗ ಟೈಮು. ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಲದ ಹತ್ರ ಬಂದಿದ್ದೀವಿ. ಟೈಮ್ 11 ಗಂಟೆ ಆಗಿತ್ತು. ಟೊಮೊಟೊಗೆ ಔಷಧಿ ಹೊಡಿಬೇಕಿತ್ತು ಅಂತ ಹೇಳಿ ಅವರು ಬಂದರು. ಮತ್ತು ಗೊಬ್ಬರನ ಇಟ್ಟರಾಗುತ್ತೆ ಅಂತ ಹೇಳಿ ಕೂಡ ನಾನು ಬಂದೆ. ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ಗೊಬ್ಬರ ಇಡಬೇಕು ಅಂತ ಹೇಳಿದ್ರಿಂದ ಮನೆ ಕ್ಲೀನ್ ಮಾಡಲಿಲ್ಲ. ಯುಗಾದಿ ಹಬ್ಬಕ್ಕೆ ನಾಳೆಯಿಂದ ಶುರು ಮಾಡ್ಕೋಬೇಕು. ನೋಡಿ, ಇವಾಗ 1 ತಿಂಗಳಾಗಿದೆ ನಾವು ಸಸಿ ಹಾಕಿ, ಟೊಮೊಟೊ ಸಸಿನ. ಇವಾಗ ಈ ರೀತಿ ಇದೆ ಗಿಡ. ಇದಕ್ಕೆ ಇವತ್ತು ಗೊಬ್ಬರ ಇಡಬೇಕು. 2 ಡೇಸ್ ಆಯಿತು. ಮೊದಲನೇ ದಾರಾನ ಹಾಕಿದ್ದೀವಿ. 2 ದಿವಸದ ಹಿಂದೆ ಹಾಕಿರೋದು. ಇವತ್ತು ಗೊಬ್ಬರನ ಇಡ್ತಾಯಿದ್ದೀವಿ. 1 ತಿಂಗಳಿಗೆ ಗೊಬ್ಬರ ಇಡ್ತಾಯಿದ್ದೀವಿ. ಇಷ್ಟೊತ್ತಿಗಾಗಲೇ ಇಡಬೇಕಾಗಿತ್ತು, ಆದರೆ ಜ್ಯೂಸಲ್ಲೇ ಗೊಬ್ಬರನ ಕಳಿಸಿದ್ರು. ಅದಕ್ಕೋಸ್ಕರ ಲೇಟಾಗಿ ಇಡ್ತಾಯಿದ್ದೀವಿ. ಇವತ್ತಂತೂ ತುಂಬಾ ಬಿಸಿಲಿದೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು. ನೋಡಿ, ನಮ್ಮ ಮನೆಯವರು ಔಷಧಿನ ಹೊಡಿತಾ ಇದ್ದಾರೆ. ಟೈಮ್ ಆಗೋಗಿತ್ತು. ಬೆಳಗ್ಗೆನೇ ಬಂದು ಹೊಡಿಬೋದಿತ್ತು. ಅವರು ಲೇಟಾಗಿ ಬಂದಿದ್ದಾರೆ. ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡ್ವಿ, ಆದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೇ ಬಂದರು. ತುಂಬ ಬಿಸಿಲಿತ್ತು. ಬಿಸಿಲಲ್ಲೇ ಹೊಡೆದ್ಬಿಟ್ರು ಔಷಧಿನ. ಮತ್ತು ನಾನು ಗೊಬ್ಬರನ ಇಡ್ತಾ ಇದ್ದೆ. ಗಿಡಗಳ 2 ಗಿಡಗಳ ಮಧ್ಯಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಹಾಕೋದು. ಒಂದು ಅರ್ಧದಷ್ಟು ಹಾಕಿದೆ. ಅಷ್ಟರಲ್ಲಿ ಸಾಲ್ಟೇಜ್ ಆಯಿತು ಗೊಬ್ಬರ. ಮಿಕ್ಕಿದ್ದಕ್ಕೆ ನಾಳೆ ಬಂದು ಇಟ್ಟರಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಅವ್ರು ಔಷಧಿ ಹೊಡೆದು ಮುಗಿಸೋ ಅಷ್ಟರಲ್ಲಿ ನಾನು ಕೂಡ ಗೊಬ್ಬರನ ಇಟ್ಟಿದೆ. ಅಷ್ಟರಲ್ಲಿ ಇಬ್ಬರು ಕೆಲಸನೂ ಮುಗೀತು. ಅದಾದಮೇಲೆ ಶುಂಠಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹುಲ್ಲು ಇಲ್ಲಿಗೆ ಕಳಿಸ್ಕೊಡಿ ಅಂತ ಹೇಳಿ ಒಂದು ಅಣ್ಣನಿಗೆ ಫೋನ್ ಮಾಡಿದರು ಇವರು. ಅಲ್ಲಿಗೆ ಬಂತು ಗಾಡಿ, ಲಾರಿ. ಅಲ್ಲೇ ಹುಲ್ಲನ್ನೆಲ್ಲ ಇಳಿಸ್ಕೊಂಡ್ವಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತು ಇದು ವಿಡಿಯೋದಲ್ಲಿ ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ ಅಂತ ಹೇಳಿದ್ದೆ. ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟಿಂದ ಲಾಸ್ಟ್ ತನಕ ವಿಡಿಯೋನ ಎಂಡ್ ಆಗೋ ತನಕ ನೋಡಿ. ನಿನ್ನೆನೂ ಮನೆ ಹತ್ರ ಇದ್ದೆ. ನಿನ್ನೆ ಮನೆ ಕ್ಲೀನ್ ಮಾಡಲಿಲ್ಲ. ಇವತ್ತು ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನೆ ಸುಮ್ಮನಿದ್ರು ಅವರು. ಇವತ್ತು ಬಾ ಹೊಲ್ದ ಹತ್ರ ಹೋಗೋಣ ಅಂತ ಅಂದರು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ಕೆಲಸ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಅವ್ರು ಬೇಡ ಬಿಸಿಲು ಜಾಸ್ತಿ ಇರುವಾಗಲೇ ಔಷಧಿನ ಹೊಡಿತಾಯಿದ್ರು. ಕೆಲಸಗಳೇ ಸರಿಯಾಗಲಿಲ್ಲ ಇವತ್ತಂತೂ. ನಾನಂತೂ ಒಂದು ಸಾಲ ಗೊಬ್ಬರ ಇಟ್ಟು ಬಂದುಬಿಟ್ಟು ಒಂದು 5 ಮಿನಿಟ್ಸ್ ಕೂತ್ಕೊಳ್ಳೋದು, ಮತ್ತೆ ಗೊಬ್ಬರ ತಗೊಂಡು ಹೋಗೋದು, ಒಂದು ಸಾಲ ಇಡೋದು, ಮತ್ತೆ ಬಂದು ಒಂದು 5 ನಿಮಿಷ ಕೂತ್ಕೊಳ್ಳೋದು, ಈ ರೀತಿ ಕೆಲಸ ಮಾಡಿದೆ ನಾನಂತೂ. ಅವ್ರಿಗೂ ಹಾಗಂತ ಹೇಳ್ತಾಯಿದ್ದೆ. ನಿನ್ನೆ ಬಿಸಿಲೇ ಇರಲಿಲ್ಲ, ನಿನ್ನೆ ಸುಮ್ಮನೆ ಇದ್ರಿ, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಇವತ್ತು ಕರ್ಕೊಬಂದಿದ್ದೀರಾ ಹೊಲ್ದ ಹತ್ರ ಅಂತ ಹೇಳ್ತಾಯಿದ್ದೆ. ಓ ನೋಡಪ್ಪ ಈಗ ಅಂತ ಅಂತಿದ್ರು ಅವರು. ಮತ್ತು ಈ ವಿಡಿಯೋಗೆ ಅನ್ವಿಕಾ ವಾಯ್ಸ್ ಓವರ್ ಮಾಡಿದ್ಲು. ಅದನ್ನೇ ಹಾಕೋಣ ಒಂದು ಸ್ವಲ್ಪ ಅಂತ ಹೇಳಿ ಅಂದ್ಕೊಂಡಿದ್ದೆ, ಆದರೆ ಅವಳು ಮೊದಲು ಹೇಳೋದನ್ನೆಲ್ಲ ಲಾಸ್ಟಲ್ಲಿ ಹೇಳಿ, ಲಾಸ್ಟಲ್ಲಿ ಹೇಳೋದನ್ನೆಲ್ಲ ಮೊದಲು ಹೇಳಿ ಈ ರೀತಿ ಮಾಡಿಬಿಟ್ಟಿದ್ಲು. ಆದರೆ ಚೆನ್ನಾಗಿ ಮಾತಾಡಿದ್ಲು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರಲ್ಲಾದರೂ ಅವಳ ಕೈಲಿ ವಾಯ್ಸ್ ಓವರ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ಲು. ಹೆಲೋ ಎವ್ರಿವನ್ ಅಂತ ಎಲ್ಲ ಹೇಳೋದನ್ನ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಇದನ್ನೆಲ್ಲ ಕೇಳೋದನ್ನು ಲಾಸ್ಟಲ್ಲಿ ಹೇಳ್ಬಿಟ್ಟಿದ್ಲು. ಈ ವಿಡಿಯೋದಲ್ಲಿ ಏನು ಕೆಲಸಗಳನ್ನ ನಾವು ಮಾಡಿದ್ದೀವಿ ಅದನ್ನೆಲ್ಲ ಫಸ್ಟಲ್ಲೇ ಹೇಳ್ಬಿಟ್ಟಿದ್ಲು. ಅದನ್ನೆಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಸರಿ, ಇನ್ನೊಂದು ಸಲ ಯಾವಾಗಲಾದರೂ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡೆ. ನೋಡಿ, ಇದು ನಮ್ಮ ಹೊಲಕ್ಕೆ ಪೆಂಡಿ ಹಾಕ್ಸ್ಕೊತಾ ಇರೋದು. 30 ಪೆಂಡಿ ಸಾಕು ಅಂತ ಹೇಳಿದ್ವಿ. ಮತ್ತು ಆಮೇಲೆ 5 ಎಕ್ಸ್ಟ್ರಾನೇ ಹಾಕಿಸ್ಕೊಂಡ್ವಿ. ಮತ್ತು ಸಾಲ್ಟೇಜ್ ಆಗಿಬಿಟ್ರೆ ಆಮೇಲೆ ಆ ಟೈಮಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ 20 ಚೀಲ ಶುಂಠಿ ಹಾಕೋದು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ 35 ಪೆಂಡಿನ ಹಾಕ್ಸ್ಕೊಂಡಿದ್ದೀವಿ. ಲಾರಿ ಸದ್ಯ ಹೊಲ್ದ ಹತ್ರನೇ ಬಂದರು. ನಾವು ಹೊಲ್ದ ಹತ್ರ ಇದ್ದೀವಿ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರೆಲ್ಲ ಎತ್ತಿ ಜೋಡಿಸ್ತಾ ಇದ್ದಾರೆ ಒಂದು ಕಡೆಗೆ. ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ 2:15 ಆಗೋಯಿತು ಟೈಮು. ನನಗಂತೂ ತುಂಬಾ ಹಸಿವಾಗೋಯಿತು. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ ತಿಂದು ಬಂದಿದ್ದು, ಬೇಗ ಹಸಿವಾಗೋಯಿತು ನನಗಂತೂ. ಬಿಸಿಲು ಬೇರೆ ತುಂಬ ಇತ್ತಲ್ವ, ಹೋಗೋಣ ಮನೆಗೆ ಅಂತ ಹೇಳಿದೆ. ಆಮೇಲೆ ಸರಿ ಅಂತೇಳಿ ಮನೆ ಹತ್ರ ಬಂದ್ವಿ. ಬಂದಾಗ ನೈಟ್ ಸಾಂಬಾರು ಮಾಡಿದ್ದೆ, ಅದು ಸಾಂಬಾರಿತ್ತು. ಅದಕ್ಕೇ ರೈಸ್ನ ಮಾಡಿಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಮೊಸರಿತ್ತು, ಮೊಸರಿಗೆ ಸಕ್ಕರೆನ ಆ್ಯಡ್ ಮಾಡಿ ಸ್ವಲ್ಪ ಮೊಸರು ಕೂಡ ತಿಂದೆ ನಾನು. ಅದಾದಮೇಲೆ
ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅನ್ವಿಕಾ ಬಂದುಬಿಟ್ಲು. ಅಷ್ಟರಲ್ಲಿ ಅನ್ವಿಕಾ ಬಂದುಬಿಟ್ಟು ನನಗೆ ಸ್ಕೂಲಿಗೆ ರಜೆ ಇದೆ, ನಾಳೆಯಿಂದ ಎಕ್ಸಾಮ್ ಕಂಪ್ಲೀಟ್ ಆಯಿತು, ಇವತ್ತಿಗೆ ಮುಗೀತು ನನಗೆ ಎಕ್ಸಾಮು ಅಂತ ಎಲ್ಲ ಹೇಳಿ ತಲೆ ತಿಂದ್ಬಿಟ್ಲು. ಮಲ್ಕೊಳ್ಳೋಕ್ಕೆ ಬಿಡಲಿಲ್ಲ ಅವಳಂತೂ. ನೋಡಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ. ಸಂಜೆ ಇವಾಗ 5:45 6 ಗಂಟೆ ಆಗಿದೆ ಆ ಟೈಮು. ಲೈಟಾಗಿ ಮಳೆ ಬರ್ತಾಯಿದೆ. ನಮ್ಮ ಕಡೆ ಮಳೆ ಅಂತೂ ಆಗ್ತಾನೆ ಇಲ್ಲ. ಆಗೋ ಕಡೆಗೆಲ್ಲ ತುಂಬಾ ಮಳೆ ಆಗ್ತಾಯಿದೆ, ನಮಗೆ ಮಳೆ ಇಲ್ಲ. 6 ಗಂಟೆ ಆಗೋಗಿತ್ತು. ನಾನು ಕಸಗಳೆಲ್ಲ ಒಡೆದು ಬಾಗಿಲಿಗೆ ನೀರು ಹಾಕಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಣ ಅಂತ ಹೋದೆ. ಅಡುಗೆಗೆ ಏನು ಸಾಂಬಾರು ಮಾಡೋದು ಅನ್ಕೋತಾ ಇದ್ದೆ. ತೊಗರಿಬೇಳೆ ತಿಳಿ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ. ಅನ್ವಿಕಾಗೂ ಹಸಿವಾಗ್ತಿದೆ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಬೇಗನೆ ಅಡುಗೆನ ಮಾಡಿಬಿಟ್ಟೆ. 6:30 ಅಷ್ಟರಲ್ಲಿ ಸಾಂಬಾರನ್ನ ಮಾಡಿಟ್ಟಿದ್ದೆ. ಆಮೇಲೆ ಅನ್ನ ಕೂಡ ಮಾಡಿಬಿಟ್ಟೆ. 7 ಗಂಟೆ ಅಷ್ಟರಲ್ಲಿ ಅಡುಗೆ ಆಗೋಯಿತು. ಮುದ್ದೆ ತಿಂತೀನಿ ಅಂತಲೇ ಹೇಳಿದ್ಲು ಅವಳು. ನೈಟು ಮುದ್ದೆನ ತಿಂತಾಳೆ ಅವಳು. ನಿಹಾಲ್ ಮುದ್ದೆ ಇನ್ನೂ ಯಾವಾಗಲೂ ರೂಢಿ ಮಾಡಿಲ್ಲ ಅವನಿಗೆ. ಮುದ್ದೆ ತಿನ್ಸಿದ್ರೂ ಬಾಯಿಂದ ತೆಗೆದು ಬಿಡ್ತಾನೆ. ಇವಳಂತೂ ಚಿಕ್ಕದ್ರಿಂದನೇ ಮುದ್ದೆ ತಿನ್ನೋದನ್ನ ರೂಢಿ ಮಾಡ್ಕೊಬಿಟ್ಲು ಅನ್ವಿಕಾ. ಮುದ್ದೆನ ಊಟ ಮಾಡ್ತಾಳೆ ಅವಳು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ, ಮತ್ತು ವಿಡಿಯೋನ ಎಂಡ್ ಆಗೋ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾನು ಸಿಗ್ತೀನಿ. ಮತ್ತು ಅನ್ವಿಕಾ ಕೂಡ ವಾಯ್ಸ್ ಓವರ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಯಾಕೆಂದರೆ ನಾನೀಗ ಮಾತಾಡ್ತಾ ಇರ್ತೀನಲ್ವ, ವಾಯ್ಸ್ ಓವರ್ ಮಾಡುವಾಗ ಅವಳು ಕೂಡ ಮಾತಾಡ್ತಾ ಇರ್ತಾಳೆ. ಅವಳಿಗೆ ಅದೇ ಸ್ವಲ್ಪ ರೂಢಿ ಆಗಿಬಿಟ್ಟಿದೆ. ನಾನು ಮಾತಾಡೋದನ್ನು ಅವಳು ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಎಲ್ಲ ಹೇಳ್ತಾ ಇರ್ತಾಳೆ, ನಾನು ಮಾತಾಡ್ತೀನಿ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವಳ ಕೈಯಲ್ಲಿ ಕೂಡ ವಾಯ್ಸ್ ಓವರ್ನ ಮಾಡಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೇ